ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನನ್ನ ಡೇ ಶುರುವಾಗೋದು ಮಾರ್ನಿಂಗ್ ಒಂದು ಕಪ್ಪು ಬಿಸಿ ನೀರಿಂದ. ಅಂದರೆ ಬಿಸಿ ನೀರು ಅಂದರೆ ನಾನು ಬರೀ ಬಿಸಿ ನೀರನ್ನು ಕುಡಿಯೋದಿಲ್ಲ, ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಇದೆ, ನಿಮಗೆ ಹೇಳ್ತೀನಿ. ಕಪ್ಪು ಬಿಸಿ ನೀರನ್ನು ಹಾಗೆ ಕುಡಿಯೋದಿಲ್ಲ, ಅದ್ರ ಜೊತೆಗೆ ನಾನು ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡ್ತೀನಿ. ಅದು ಏನಂತ ಹೇಳಿದ್ರೆ ಏನು ಗೊತ್ತಾ, ನನ್ನ ಫ್ರೆಂಡ್ ಬಂದವಳೆ, ಯಾರಂತ ನಾನು ನಿಮಗೆ ತೋರಿಸ್ತೀನಿ. ವಾ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ನಾನು ಸೂಪರಾಗಿದ್ದೀನಿ. ಏನೇ ಫುಲ್ ಸ್ಟೈಲಿಶ್ ಆಗಿ ಬಂದುಬಿಟ್ಟಿದೀಯಾ? ಆರಾಮ? ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಿಮ್ಮ ಮನೇಲಿ ಚೆನ್ನಾಗಿದ್ದಾರಾ? ಹಾಂ, ನಮ್ಮ ಮನೆಯಲ್ಲ ಚೆನ್ನಾಗಿದ್ದಾರೆ. ಎಲ್ಲಿ ಪಾಪು ಏನು ಮಾಡ್ತಿದೆ? ಪಾಪು ಮಲ್ಗೋಳೆ ಕಣೆ. ಏನು ವಿಡಿಯೋ ಎಲ್ಲ ಮಾಡ್ತಿದ್ಯಾ? ಸುಮ್ಮನೆ ಖುಷಿಗೆ. ಈದಾಳ ಔಷಧಿಗೆಲ್ಲ ಕೆಲಸ ಮಾಡ್ಕೋಬೇಕು ಕಣೆ. ಮದುವೆ ಆಗು ಅಂತ ಹೇಳ್ದವ್ರು ಯಾರು ನಿನಗೆ? ಏನೋ ಹಣೆ ಬರ. ಟಂಟಡ, ನಿನ್ಗೋಸ್ಕರ ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ಊಟ ಚೆನ್ನಾಗಿದ್ದೇನೆ ಊಟ? ತುಂಬ ಚೆನ್ನಾಗಿದೆ. ನೀನು ಬಿಡಮ್ಮ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ಕ್ರೆಡಿಟ್ ನನಗೆ, ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಅದಕ್ಕೆ ಒಂದು ಹೋಟೆಲ್ ಇಡು ಅಂತ ಹೇಳಿದ್ದು ನಾನು. ತುಂಬ ಚೆನ್ನಾಗಿ ಮಾಡ್ತಾಳೆ ಇವಳು. ನೀರು ತರ್ತಿ ಬಂಗಾರಿ. ನಾನು, ನಮ್ಮ ಪಾಪ ಮತ್ತು ನಂದೊಂದು ಐತೆ, ನಂದೊಂದು ಕೋತಿಮರಿ. ನಾವು 3 ಜನ ಇವಾಗ ದೊಡ್ಡ ಬಸವಣ್ಣ ಟೆಂಪಲ್ಗೆ ಬಂದಿದ್ವಿ. ಕ್ಲೋಸ್ ಆಗಿದೆ, ಅದು ಓಪನ್ ಆಗೋವರೆಗೂ ನಾವು ಪಾರ್ಕಲ್ಲಿರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದೀವಿ, ನಾವು ವೆಯ್ಟ್ ಮಾಡ್ತೀವಿ. ಇವಾಗ ಇಲ್ಲೊಂದು ಕೃಷ್ಣಂದು ದೇವಸ್ಥಾನ ಇದೆ, ನಾವು ಅಲ್ಲಿಗೆ ಬಂದಿದ್ದೀವಿ. ಅದೇನೂ ಓಪನ್ ಆಗಿಲ್ಲ, ದೊಡ್ಡ ಬಸವಣ್ಣ ದೇವಸ್ಥಾನ. ಮೇ ಬಿ ಅದು 6 o'clock ಓಪನ್ ಆಗುತ್ತೆ ಅನಿಸುತ್ತೆ. ಅಲ್ಲೇನು ಓಪನ್ ಮಾಡಿದ್ರೆ ಕೂತ್ಕೊಂಡು ಅಲ್ಲಿ ಟೆಂಪಲ್ ಓಪನ್ ಆಗಿರಲ್ಲ, ಕಾವೇರಿ ಕೂತ್ಕೊಂಡು ಹೋಗೋಣ. ಕೂತ್ಕೊಂಡಿದ್ದೀವಿ, ಸಾಕು ಆಚೆ ಹೋಗಮ್ಮ. ಅವಳು ಕೂತ್ಕೊತಾ ಇಲ್ಲ ನೋಡು, ಹೋಗ್ತಾ ಇದ್ದಾಳೆ. ಇದು ಫುಲ್ಲು ಒಂದು ಶಿಲೆಯಲ್ಲಿ ಕೆತ್ತಿರೋದು ಅನಿಸುತ್ತೆ. ಅಲ್ಲೋ ಇಲ್ಲ ಫೋಟೋ, ಅದರ ನಾನು ನೋಡಿ, ಇದೆಲ್ಲ ಕಲ್ಲು ಒಳಗಡೆ ತೆಗೆದಿರೋವಂಥದ್ದು. ಕಲ್ಲನ್ನು ಕೊರೆದು ತೆಗೆದಿರೋವಂಥದ್ದು ಇದು. ಏನಿಲ್ಲ ಅಜ್ಜಪ್ಪ, ಏನಿಲ್ಲ. ಓ, ನಾನು ಹಿಡ್ಕೊಂಡಿದ್ದೀನಿ. ಬಸವಣ್ಣನ ಕೊಂಬುಗಳು ನೋಡಿ, ಉದ್ದ ಬಸವಣ್ಣ. ಇದು ಎಂಟ್ರೆನ್ಸ್ ಬಸವಣ್ಣನ. ಹತ್ತಿರಿ ಮೆಲ್ಲಗತ್ತಿರಿ, ನಿಧಾನಕ್ಕೆ ಹತ್ತಿರಿ. ಹತ್ರ ಏನು ಅಂದರೆ, ಇಲ್ಲಿ ಬಸವನ ಗುಡಿಲಿ ಜಾಸ್ತಿ ಕಡಲೆಕಾಯಿ ಪರ್ಸೆ ನಡೆಯುತ್ತೆ. ಸೊ ಈ ಪಿಕ್ಚರ್ ಬಂದು ಕಡಲೆಕಾಯಿ ಪರ್ಸೆ ಅಂತ ಇವರು ಮಾರ್ತಾ ಇದ್ದಾರೆ, ಇವ್ರು ತೊಗೋತಾ ಇದ್ದಾರೆ. ಇಲ್ಲಿರೋದು ಗುಡ್ಡೆ ಕಡಲೆಕಾಯಿ ಅಂತ. ಇದನ್ನು ಕೂಡ ಕಡಲೆಕಾಯಿ ತೊಗೊಳ್ಳೋ ಥರದ್ದೇ ಒಂದು ಕಡಲೆಕಾಯಿ ಮಾರ್ತಾ ಇರೋದು, ಕಡಲೆಕಾಯಿ ತೊಗೋತಾ ಇರೋದು. ಎಂಟ್ರಿ ಬಾಗಿಲು. ಚಿಂಚಾಗಿ ಬೆಳೀತಾ ಇದೆ ಅಂತ ತಿಂದಿಲ್ಲ. ಬ್ಯಾಕ್ ಸೈಡಿಂದ ಇಲ್ಲಿ ಇದು ಹೇಳ್ತಾರಪ್ಪ, ಇದು ಜಾಸ್ತಿ ಇತ್ತು ಬಿಡ್ತು, ಬಟ್ ಇವಾಗ ಅದು ಕೂಡ್ಕೊಂತ ಇದೆ, ಅಂದರೆ ದೊಡ್ಡದಾಗ್ತಾಯಿದೆ, ಎಷ್ಟೋ ಎತ್ತರ ಬೆಳೆಯುತ್ತದೆ, ಇಂಚುಗಟ್ಟಲೆ ಅಂತ ಹೇಳ್ತಾರೆ. ಫೈನಲಾಗಿ ಒಂದು ಗೊಂಬೆ ತಗೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ, ಇವಳು ಅಯ್ಯೋ ಅಂತ ಇದ್ದಾಳೆ.
ಹೊರಗಡೆಯಿಂದ ಬಂದ ತಕ್ಷಣ ಒಂದು ಲೋಟ ಕಾಫಿ ಕುಡಿದ್ರೆ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನಾನು ನಮ್ಮ ಮಾವಂಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಟು ನಾನು ಒಂದು ಲೋಟ ಕಾಫಿ ಕುಡಿದು ನಮ್ಮ ಪಾಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಾನು ಅಡುಗೆ ಕೆಲಸ ಮಾಡೋಣ ಅಂತ ಶುರು ಮಾಡ್ಕೊಂಡೆ. ಅಡುಗೆ ಕೆಲಸನೂ ಜೊತೆನೇ ಆಗಿಬಿಡತ್ತೆ ಅಂತ. ಮೊದಲೆಲ್ಲ ನಾವೆಲ್ಲರ ಹೊರಗಡೆ ಹೋಗಿ ಬಂದರೆ ಸುಸ್ತಾಗೈತಮ್ಮ ಏನು ಕೆಲಸ ಮಾಡಲ್ಲ ಅಂತ ಮಲ್ಕೋತಿದ್ವಿ. ಬಟ್ ಇವಾಗ ಹಾಗಾಗಲ್ಲ, ಮಕ್ಕಳಿದಾವಲ್ವ, ಮಕ್ಕಳಿಗೋಸ್ಕರ ಆದರೂ ಮಾಡಲೇಬೇಕು. ಅದೆಲ್ಲ ಆದಮೇಲೆ ನಾನು ಪೂಜೆ ಮಾಡಿಕೊಂಡು ಸೊ ಅಡುಗೆ ಕೆಲಸನೂ ಕಂಪ್ಲೀಟ್ ಆಯಿತು. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಅಂದ್ಕೊಳ್ದಲೇ ದೇವಸ್ಥಾನಕ್ಕೆ ಹೋದು. ಇದೆಲ್ಲ ಥರ್ಸ್ಡೇ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.